ಈಗ 4ನೇ ರಾಶಿಯಾದಂಥ ಕರ್ಕಾಟಕ ರಾಶಿ ನೋಡಿ. ಕರ್ಕಾಟಕ ರಾಶಿಯವರಿಗೆ ಪ್ರಮುಖವಾಗಿ ನೋಡಿ ಲಾಭಸ್ಥಾನದಲ್ಲಿ ಇರುವಂಥ ಗುರು ಸುಮಾರು ನಿಮಗೆ ಮೇ 15 ತನಕ ತುಂಬ ಚೆನ್ನಾಗಿರುವಂಥದ್ದು. ಯಾಕಂದರೆ ಲಾಭಸ್ಥಾನದಲ್ಲಿ ಗುರು ಇರುವಂಥದ್ದು, ನವಮಾಧಿಪತಿಯಾದಂಥ ಗುರು ಲಾಭಸ್ಥಾನದಲ್ಲಿದ್ದರೆ ಖಂಡಿತ ನಿಮಗೆ ದೂರ ಪ್ರಯಾಣ ಹೋಗುವಂಥದ್ದು, ಅಥವಾ ಇಲ್ಲೊಂದು ಫಾರಿನ್ಗೆ ಹೋಗುವಂಥದ್ದು, ವಿದೇಶಕ್ಕೆ ಹೋಗುವಂಥದ್ದು, ಅದು ಗುರುವೇ ಲಾಭಸ್ಥಾನದಲ್ಲಿ ಇರೋದ್ರಿಂದ ಗುರುಗಳ ಜೊತೆ ದೂರ ಪ್ರಯಾಣ ಹೋಗುವಂಥದ್ದು, ಗುರುವಿನಿಗೆ ಸಮಾನರಾದಂಥವ್ರನ್ನ ನಿಮ್ಮ ಮನೆಗೆ ಕರೆಯುವಂಥದ್ದು, ಅವ್ರಿಗೆ ಒಂದು ಫಲತಾಂಬಲ ಕೊಡುವಂಥದ್ದು, ಅವರಿಗೆ ಮನಸ್ಸಿಗೆ ಸಂಬಂಧಪಟ್ಟಾಗ ಅವ್ರಿಗೆ ಇಷ್ಟವಾಗೋ ರೀತಿಯಲ್ಲಿ ಅವ್ರಿಗೆ ಒಂದು ಉಡುಗೊರೆ ಕೊಡುವಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಗುರುಗಳನ್ನ ನೋಡ್ಕೊಳ್ಳುವಂಥದ್ದು. ಮತ್ತು ನೀವು ನಮ್ಗೆ ಆ ಥರ ಜಾತಕದಲ್ಲಿ ದೋಷ ಇದ್ದರೂ ಕೂಡ ನೋಡಿ, ಈ ಸಮಯದಲ್ಲಿ ಗುರು ಚೆನ್ನಾಗಿರೋ ಸಮಯದಲ್ಲಿ ಗುರುಗಳಿಗೆ ಒಂದು ಪ್ರಾರ್ಥನೆ ಮಾಡಿ, ಅಥವಾ ಗುರು ಸ್ಥಾನದಲ್ಲಿ ಇರುವಂಥವ್ರಿಗೆ ಅಥವಾ ಯಾರಾದ್ರು ಮಂತ್ರ ಹೇಳುವಂಥವ್ರಾಗಲಿ ಅಥವಾ ಗುರು ಹಿರಿಯರಿಗೆ ನಿಮ್ಗಿನ ಚಿಕ್ಕ ವಯಸ್ಸಾದ್ರೂ ಪರವಾಗಿಲ್ಲ, ಅವ್ರಿಗೆ ಯಾರಿಗೆ ಒಂದು ಪ್ರತಿಭೆ, ಆ ಗುರುವಿನ ಒಂದು ಶಕ್ತಿ ಇದೆ ಅಂಥವ್ರನ್ನ ಮನೆಗೆ ಕರೆದಿ ಅವ್ರ ಪ್ರೀತಿಯಿಂದ ನಿಮ್ಮ ಕೈಲಾದಂಥ ಒಂದು ಪ್ರೀತಿ ವಿಶ್ವಾಸದಿಂದ ನೋಡಿ ಕಳಿಸಿದ್ರೆ ಖಂಡಿತ ಕರ್ಕಾಟಕ ರಾಶಿಗೆ ಇನ್ನೂ ಹೆಚ್ಚಿನ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ನೋಡಿ, ಅಷ್ಟಮದಲ್ಲಿ ಶನಿ ಇತ್ತು, ಇಷ್ಟು ದಿನ ಇತ್ತು ತುಂಬ. ಮತ್ತು ಮನೆ ಒಂದು ಸ್ತ್ರೀಯರ ಜೊತೆ ಅಥವಾ ಮನೆ ಹೆಂಡತಿ ಅಥವಾ ಏನು ಅರ್ಧಾಂಗಿ ಏನಿದೆ ಅವ್ರ ಜೊತೆ ತುಂಬ ತೊಂದರೆಗಳಾಗುವಂಥದ್ದು, ಅವ್ರಿಗೆ ಅಲರ್ಜಿಗೆ ಸಂಬಂಧಪಟ್ಟಂಗೆ ಅಥವಾ ಏನಾದರೂ ಅವ್ರಿಗೆ ಮೈಯಲ್ಲಿ ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಮಕ್ಕಳ ವಿಚಾರದಲ್ಲಿ ಅನಾನುಕೂಲತೆ, ಸಂತಾನಕ್ಕೆ ಸಂಬಂಧಪಟ್ಟಾಗ ಅನಾನುಕೂಲ, ಹೀಗೆ ಹಲವಾರು ರೀತಿಯಲ್ಲಿ ಕರ್ಕಾಟಕ ರಾಶಿಯವರು ಸ್ವಲ್ಪ ತೊಂದರೆ ಅನುಭವಿಸಿದ್ರು. ಆದರೆ ಈ 2025ರಲ್ಲಿ ಏನಾಗುತ್ತೆ ಅಂದರೆ ಗುರು ಗ್ರಹ ನಿಮಗೆ ಮೇ 15 ತನಕ ತುಂಬ ಹೆಚ್ಚಿನ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಮತ್ತು ನೀವು ಏನು ಪಿತ್ರಾರ್ಜಿತ ಆಸ್ತಿ ವಿಚಾರ ಆಗ್ಬೋದು, ತುಂಬ ಗೊಂದಲ ಇರುತ್ತೆ 5 ವರ್ಷ 10 ವರ್ಷದಿಂದ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ಅಕ್ಕ ತಂಗಿರ ಮಧ್ಯೆ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಒಂದು ದೊಡ್ಡ ಕುಟುಂಬದಲ್ಲಿ ಏನಾದರೂ ಗೊಂದಲ ಇತ್ತು ಅಂದ್ರೂ ಕೂಡ ಈ ಒಂದು ಸಮಯದಲ್ಲಿ ಅಂದರೆ ಮೇ ತಿಂಗಳೊಳಗಾಗಿ ಅದನ್ನು ನೀವು ಪರಿಹರಿಸ್ಕೊಳ್ಳಿ. ಖಂಡಿತ ನೀವು ಅದನ್ನು ನೀವು ಜಯ ಸಿಗುತ್ತೆ, ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ಮೇ ನಂತರ ಏನಾದರೂ ನೀವು ಪ್ರಯತ್ನ ಪಟ್ಟರೆ ಖಂಡಿತ ಅನಾನುಕೂಲತೆ ಇರುತ್ತೆ. ನೋಡಿ, ಕರ್ಕಾಟಕ ಅದಕ್ಕೆ ಹೇಳೋದು, ನೋಡಿ ಸಮಯ ಚೆನ್ನಾಗಿತ್ತು ಅಂದರೆ ಆವಾಗ ನಮ್ಮ ಮಾಡೋ ಕೆಲಸಗಳನ್ನ ನಾವು ಮಾಡ್ಕೊಂಡ್ಬಿಟ್ರೆ ಅದೇ ನಮ್ಮ ಒಂದು ಬುದ್ಧಿವಂತಿಕೆ ಹಾಗೂ ನಮ್ಮ ಜಾಣತನ ಅಂತ ಹೇಳ್ಬೋದು. ಅದ್ರಲ್ಲಿ ನೋಡಿ, ಜ್ಯೋತಿಷ್ಯರು ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ, ಅದನ್ನು ನೀವು ಖಂಡಿತ ನೀವು ಅದನ್ನು ಗಮನ ಹರಿಸಿ. ನೋಡಿ, ಗುರು ಮತ್ತು ಶನಿ 2 ಗ್ರಹ ನಿಮಗೆ ಮಾರ್ಚ್ ತನಕ ಸಂಪೂರ್ಣವಾದ ಶುಭ ಫಲನ ಕೊಡುವಂಥದ್ದು. ಹಾಗಾಗಿ ನಿಮ್ಮ ಕರ್ಕಾಟಕ ರಾಶಿಯವರಿಗೆ ಯಾವುದೇ ಒಂದು ತೊಂದರೆ ತಾಪತ್ರಯಗಳಿದ್ರೂ ಕೂಡ ಆ ಒಂದು ರಾಶಿಗೆ ಸಂಬಂಧಪಟ್ಟಾಗ ನೀವು ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನ ಇರೋರು ಈ ಒಂದು ನಿಮ್ಮ ಕೆಲಸಗಳು ಏನೇ ಇದ್ದರೂ ಕೂಡ ಯಾವುದೋ ಒಂದು ಅಂದ್ಕೊಂಡಿರುತ್ತೆ ತುಂಬ ವರ್ಷದಿಂದ ಮಾಡಬೇಕು ಅಂತ, ಯಾವುದೋ ಒಂದು ಅಂಗಡಿಯ ಮಾಡಬೇಕು ಅಂತ, ಮದುವೆ ಆಗಲಿ ಅಥವಾ ವಿವಾಹ ಆಗಲಿ, ಯಾವುದೊಂದು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ವ್ಯವಹಾರ ಮಾಡಬೇಕು ಅಂತಿದ್ರೆ ಖಂಡಿತ ಈ ಸಮಯದಲ್ಲಿ ಮಾಡಿ. ಮಾರ್ಚ್ ಏಪ್ರಿಲ್ ಒಳಗಡೆ ನಿಮ್ಮ ಉತ್ತರಾಯಣದಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಒಂದು ಹೆಚ್ಚಿನ ಮಟ್ಟದಲ್ಲಿ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಅದು ಕೆಲವೊಬ್ರು ಏನಾಗುತ್ತೆ, ಇದು ನಂಬಲಾರದೆ ಏನಾಗುತ್ತೆ ಅಂದರೆ ನಂಬದಿರಾ ನೀವು ಮೇ ಜೂನ್ ಜುಲೈ ಮೇಲೆ ಹಾಕಿದ್ರೆ ಒಂದು ವ್ಯವಹಾರ ಮಾಡೋಂಥದ್ದು, ಏನೇ ಒಂದು ಶುಭ ಕಾರ್ಯಗಳು ಮಾಡಿದ್ರು ಕೂಡ ಅದರಲ್ಲಿ ಎಷ್ಟೊಂದು ಅಡಚಣೆಗಳು ಬರುವಂಥದ್ದು. ಯಾವ ರೀತಿ ನೀವು ಕಂಪ್ನಿನ ಪ್ರಾರಂಭ ಮಾಡಿರ್ತೀರೋ ಅದೇ ರೀತಿ ಅದು ಬೇಗ ಒಂದು ಸಮಾಪ್ತಿ ಆಗುವಂಥ ಒಂದು ರೀತಿಗಳನ್ನ ನಾವು ಕಾಣ್ತೀವಿ. ಹಾಗಾದರೆ ಒಂದು ಒಳ್ಳೆ ಸಮಯದಾಗ ನೀವು ಖಂಡಿತ ನೀವು ಇದರ ಫಲವನ್ನು ಉಪಯೋಗಿಸ್ಕೊಳ್ಳಿ. ನೋಡಿ, ಇದರಲ್ಲಿ ಮತ್ತೆ ನಿಮಗೆ ನವಮಾಧಿಪತಿ ನವಮಕ್ಕೆ ಶನಿ ಬರುವಂಥದ್ದು. ನವಮಕ್ಕೆ ಶನಿ ಬಂದಾಗ ಏನಾಗುತ್ತೆ, ಮತ್ತೆ ನಿಮಗೆ ಅಷ್ಟಮದಲ್ಲಿಂತ ಶನಿ ಇವಾಗ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಇದ್ದು ಇವಾಗ ನವಮಕ್ಕೆ ಬಂದಾಗ ಏನಾಗುತ್ತೆ, ತಂದೆ ವಿಚಾರದಲ್ಲಿ ಅನಾನುಕೂಲತೆ. ಮತ್ತು ತಂದೆಗೆ ನೋಡಿ, ಆಮೇಲೆ ಮೇ ನಂತರ ನೀವು ಮಾರ್ಚ್ ನಂತರ ಹೋಯ್ತು ಅಂದರೆ ಪಿತ್ರಾರ್ಜಿತ ಆಸ್ತಿ ಕೂಡ ನಿಮ್ಗೆ ಬರೋದಿಲ್ಲ. ಮತ್ತು ಅಲ್ಲಿಂದ ಏನಾದ್ರು ಸ್ವಲ್ಪ ಗೊಂದಲ, ತಂದೆಯಿಂದನೇ ಮನಸ್ಸಿಗೆ ಬೇಸರ, ಅಥವಾ ತಂದೆಯಿಂದ ಏನಾದ್ರು ತುಂಬ ತೀವ್ರವಾಗಿ ಮನಸ್ಸಿಗೆ ಬೇಜಾರಾಗುವಂಥ ಸಾಧ್ಯತೆಗಳಿರುತ್ತೆ. ಅದು ಯಾವುದೋ ಒಂದು ಅದೃಷ್ಟ ಬಂದಿರುತ್ತೆ ಕೆಲಸ ಕಾರ್ಯಗಳು, ಅದು ಎಲ್ಲೋ ಒಂದು ಕಡೆ ಕಳ್ಕೊಳ್ಳುವಂಥ ಭೀತಿ ಇರುತ್ತೆ. ಅದು ಯಾವುದೋ ಒಂದು ಒಳ್ಳೆ ರಿಯಲ್ ಎಸ್ಟೇಟ್ ಮಾಡಿರ್ತಾರೆ, ಅರ್ಧ ದುಡ್ಡು ಕೊಟ್ಟಿರ್ತೀರ, ಮತ್ತೆ ಅರ್ಧ ದುಡ್ಡು ಕೊಡೋಕ್ಕಾಗದೇನೆ ಇರ್ಬೋದು. ನೋಡಿ, ಯಾವಾಗ ನವಮಕ್ಕೆ ಅಂದರೆ ಆ ಭಾಗ್ಯಕ್ಕೆ ಶನಿ ಬಂತು ಅಂದರೆ ಎಲ್ಲೋ ಒಂದು ಕಡೆ ಮಂದಗತಿ ಆಗ್ಬಿಡುತ್ತೆ, ಎಲ್ಲೋ ಒಂದು ಕಡೆ ಮಂಕು ಬಡಿಯುತ್ತೆ ನಿಮ್ಮ ಒಂದು ಅದೃಷ್ಟಕ್ಕೆ. ಹಾಗಾಗಿ ನಾನು ಹೇಳೋದು, ಮಾರ್ಚ್ ಒಳಗಡೆ ನಿಮ್ಮ ಯಾವುದೇ ಕೆಲಸ ಇದ್ದರೂ ಅದನ್ನು ಮುಗಿಸ್ಕೊಳ್ಳಿ. ಜೊತೆಗೆ ಪರಿಹಾರ ನೋಡಿ, ನಿಮಗೆ ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ಶನಿ ಒಂದು ಶಾಂತಿ ಮಾಡಿ. ಶನಿ ಒಂದು ವಯಸ್ಸಾದಂಥವ್ರಿಗೆ ನೀವು ದಾನ ಮಾಡುವಂಥದ್ದು, ಅವ್ರಿಗೆ ಊಟ ಉಪಚಾರಗಳು ಮಾಡುವಂಥದ್ದು, ಅಥವಾ ದೇವಸ್ಥಾನಕ್ಕೆ ತಿಲ ತೈಲ ಕೊಡುವಂಥದ್ದು, ತಿಲ ಕೊಡುವಂಥದ್ದು, ಕಪ್ಪು ವಸ್ತ್ರಗಳನ್ನ ದಾನ ಮಾಡುವಂಥದ್ದು, ವಯಸ್ಸಾಗಿರುವಂಥವ್ರಿಗೆ ನೀವು ಅನ್ನದಾನಗಳು ಮಾಡುವಂಥದ್ದು, ಮತ್ತು ಪಕ್ಷಿಗಳಿಗೆ ಊಟಗಳಾಗುವಂಥದ್ದು, ಅಥವಾ ನಿಮಗೆ ಗೋಗಳಿಗೆ ನೀವು ಅದೊಂದು ತಿನಿಸುಗಳನ್ನ ತಿನ್ನಿಸೋದ್ರಿಂದ ಕೂಡ ಇಷ್ಟೋ ಒಂದು ಪರಿಹಾರಗಳು ಕೂಡ ನೀವು ಕಾಣುವಂಥದ್ದು. ಜೊತೆಗೆ ನೋಡಿ, ಗುರುವಾರ ಇದು ಸೋಮವಾರದತ್ತು ಶಿವನ ದೇವಸ್ಥಾನಕ್ಕೆ ಹಾಲಭಿಷೇಕ ಮಾಡಿಸುವಂಥದ್ದು, ಹೀಗೆ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ನೋಡಿ, ಎಲ್ಲ ಒಂದು ಕಡೆ ಒಂದು 100 ಭಾಗಕ್ಕೆ ಲೆಕ್ಕ ಹಾಕೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಒಂದು 30 ಭಾಗ ಒಂದು ನಿಮಗೆ ಲಾಭಗಳನ್ನ ಕಾಣ್ತೀರಾ, ಇನ್ನು 70 ಭಾಗ ಅನಾನುಕೂಲತೆ ಅಂತ ಕೂಡ ನಾವು ತಿಳಿಸ್ಬೋದು.